ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ, ಎಲ್ಲಿ ಸಿಸ್ಟರ್ ಚೆನ್ನಾಗಿರೋದು, ನಮ್ಮನ್ನು ನೋಡಿ ನೀವು ಇದನ್ನು ಕೇಳ್ತೀರಲ್ಲ ಅಂತ ಕೇಳ್ತೀರಾ? ಚೆನ್ನಾಗಿ ನಾವು ಇರೋದಕ್ಕೂ ಧನ್ಯರಾಗಿರೋದಕ್ಕೂ ಬನ್ನಿ, ದೇವರು ಒಂದು ದಾರಿಯನ್ನು ಇಟ್ಟಿದ್ದಾರೆ. ಇವತ್ತು ಯೇಸುವೊಂದಿಗೆ ಈ ವಚನವನ್ನು ಧ್ಯಾನ ಮಾಡಿ ನಾವು ಅದನ್ನು ಪಡ್ಕೊಳ್ಳೋಣ. ನನ್ನ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 41ನೇ ಅಧ್ಯಾಯ 1ನೇ ವಚನ, ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಇದು ಎಂಥ ವಚನ ನನ್ನ ಪ್ರಿಯರೇ! ದಿಕ್ಕಿಲ್ಲದವನ ಪರಾಂಬರಿಸುವವನು ಧನ್ಯನು. ನಾವು ಅಂದ್ಕೊಳ್ತೀವಿ ಈ ಲೋಕದಲ್ಲಿ ಹಣವಂತರು ಧನ್ಯರು, ಅಪ್ಪ ಸಂತೋಷವಾಗಿದ್ದಾರೆ, ಅವ್ರು ಯಾವ ಊಟ ಮಾಡೋದಕ್ಕೂ ಧೈರ್ಯ ಇರೋದಿಲ್ಲ, ಭಯ. ಧನ್ಯರಾಗಿ ಹೆಂಗೆ ಇರೋದು? ಬರೀ ನೋಡೋದಕ್ಕೆ ಏನು ಒಳ್ಳೆ ಬಟ್ಟೆ ಹಾಕ್ಕೊಂಡು ಓಡಾಡ್ಕೊಂಡಿರ್ತಾರೆ ಅಷ್ಟೇ. ಮಾಡಿ ಕಟ್ತಾರೆ, ಬಂಗ್ಲೆ ಕಟ್ತಾರೆ, ಎಲ್ಲ ಕಟ್ತಾರೆ. ಆದರೆ ಅವ್ರು ಧನ್ಯರಾಗಿರ್ಬೇಕಲ್ವ? ಧನ್ಯರು ಅಂದರೆ ನೆಮ್ಮದಿಯಾಗಿರಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು, ಊಟ ಮಾಡಬೇಕು, ಎಲ್ಲ ಕಾರ್ಯಗಳನ್ನ ಮಾಡಬೇಕು, ಸಮಾಧಾನವಾಗಿ ನಗನಗುತ್ತಾ ಓಡಾಡಬೇಕು. ಅವರಿಗೆ ಧನ್ಯರು ಅಂತ ಹೆಸರು. ಆದರೆ ಎಲ್ಲಿ ಈ ಕಾಲದಲ್ಲಿ ಆ ರೀತಿಯಾಗಿ ನೋಡೋದಕ್ಕೆ ಸಾಧ್ಯ? ಆದರೆ ನೋಡೋದಕ್ಕೆ ಆ ರೀತಿ ಬದುಕೋದಕ್ಕೆ ದಾರಿ ಉಂಟು ಅಂತ ನಮಗೆ ಬೈಬಲ್ ಹೇಳ್ಕೊಡ್ತದೆ. ಏನು? ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು. ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರ? ದಿಕ್ಕಿಲ್ಲದ್ರ ಮೇಲೆ ಒಂದು ಯೋಚನೆ ಇರಬೇಕು. ಒಂದು ದಿನದಲ್ಲಿ ಅಯ್ಯೋ ಒಬ್ರಿಗಾದರೂ ಒಂದು ಕಾಫಿ ತಕ್ಕೊಡೋಣ ಅನ್ನೋ ಒಂದು ಭಾವನೆ ಇರಬೇಕು. ಹೆಂಗಾದರೂ ಮಾಡಿ ಒಂದು ಹೊತ್ತು ಊಟ ಕೊಡೋಣ, ಯಾರಾದರೂ ಇರಲಿ ಅವರು, ಅಪ್ಪ ಒಂದು ಹೊತ್ತು ಊಟ ಅವ್ರಿಗೆ ತಕ್ಕೊಡೋಣ ಅನ್ನೋ ಒಂದು ಭಾವನೆ ಇರಬೇಕು. ಅದೇ ದಿಕ್ಕಿಲ್ಲದವನನ್ನು ಪರಾಂಬರಿಸುವವರು. ತುಂಬ ಬಟ್ಟೆಗಳಿದೆಯಾ? ಬಟ್ಟೆ ಇಲ್ಲದೆ ಇರುವಂಥ ಒಬ್ರಿಗೆ ಕೊಡೋಣ. ಅವ್ರಿಗೆ ಯಾಕೆ ಬಟ್ಟೆ ಇಲ್ಲ? ಕೆಲವೊಬ್ಬರಿಗೆ ಭಿಕ್ಷಕರಿಗೆ ದುಡ್ಡು ಹಾಕೋದಕ್ಕೆ ಕೂಡ ಕಷ್ಟ. ಅವ್ರು ಹೇಳ್ತಾರೆ, ಅವ್ರು ನಾವು ಹಾಕಿನೇ ಅವ್ರು ಭಿಕ್ಷುಕರು ಆಗ್ಬಿಟ್ಟಿದ್ದಾರೆ. ಏನು ನಾವು ಹಾಕೋ ₹1 ₹2 ಅವ್ರು ಭಿಕ್ಷುಕರು ಆಗ್ತಾರಾ? ಯೋಚನೆ ಮಾಡಿ. ಅವರೆಲ್ಲವನ್ನ ಕಳ್ಕೊಂಡು ಎಷ್ಟೇ ದುಡ್ಡು ಸೇರಿಸಿಕ್ಲಿ, ಅವ್ರು ಭಿಕ್ಷೆ ಬೇಡಿ ಕೋಟಿ ರೂಪಾಯಿ ಕೂಡ ಮೂಟೆಯಲ್ಲಿ ಇಟ್ಕೊಳ್ಳಿ, ಅವ್ರು ಬದುಕಕ್ಕಾಗ್ತಾಯಿದ್ದ? ದಿಕ್ಕಿಲ್ಲದವರು. ದುಡ್ಡಿದೆ, ಅವ್ರನ್ನ ವಿಚಾರಿಸೋದಕ್ಕೆ ಯಾರೂ ಇಲ್ಲ. ಎಷ್ಟೇ ದುಡ್ಡಿದ್ರು ಕೂಡ ತಿರ್ಗಾ ಮಾರನೇ ದಿನ ಬಂದು ರೋಡಲ್ಲಿ ನಿಂತ್ಕೊಳ್ತಾರೆ. ಯಾಕೆ? ಅವ್ರನ್ನ ವಿಚಾರಿಸೋಕ್ಕೆ ಯಾರೂ ಇಲ್ಲ. ಅವ್ರು ದಿಕ್ಕಿಲ್ಲದವರು. ಅವ್ರನ್ನ ಸೇರಿಸಿರೋದಕ್ಕೆ ಯಾವ ಪ್ರೀತಿನೂ ಇಲ್ಲ. ಆದುದರಿಂದ ಕೋಟಿ ಇದ್ದರೂ ಕೂಡ ಆ ರೋಡ್ ಅಲ್ಲೇ ಬಿಟ್ಟು ಬಂದು ತಿರ್ಗಾ ಭಿಕ್ಷೆ ಬೇಡ್ತಾರೆ. ನನ್ನ ಪ್ರಿಯರೇ, ಆದುದರಿಂದನೇ ವಾಕ್ಯ ಹೇಳ್ತದೆ, ದಿಕ್ಕಿಲ್ಲದವನ ಪರಾಂಬರಿಸುವವನು ಧನ್ಯನು. ಒಬ್ರಿಗೆ ಒಳ್ಳೇದು ಮಾಡಬೇಕು. ಎಲ್ಲಾದರೂ ಒಂದು ಕಡೆ ಒಳ್ಳೇದಿದೆ ಅಂದರೆ ಕಷ್ಟಪಡೋರನ್ನ ತೋರಿಸ್ಕೊಡ್ಬೇಕು. ನನ್ನ ಪ್ರಿಯರೇ, ಅಂಥ ಒಳ್ಳೆ ಮನಸ್ಸಲ್ಲಿ ನಾವು ಬೆಳೀಬೇಕು. ಒಂದು ಮನಸ್ಸು ಹೇಳ್ತದೆ, ಒಳ್ಳೆ ದಾರಿ ತೋರಿಸ್ಕೊಡ್ಬೇಡ, ಅವ್ರಿಗೆ ಒಳ್ಳೇದಾಗ್ಬಿಡ್ತದೆ. ಅಯ್ಯೋಯ್ಯೋ, ಒಬ್ರಿಗೆ ಒಳ್ಳೇದಾಗ್ಬಿಟ್ರೆ ನಮ್ಮ ಮುಖಾಂತರ ಹೇಳ್ಕೊಡ್ಬೇಕು. ನನ್ನ ಪ್ರಿಯರೇ, ಎಲ್ಲೋ ಒಂದು ಒಳ್ಳೇದು ಸಿಗ್ತದೆ, ಅವ್ರಿಗೆ ಹೇಳ್ಕೊಡ್ಬೇಕು. ಒಳ್ಳೆ ದಾರಿ ಇದೆಯಾ ಹೇಳ್ಕೊಡ್ಬೇಕು. ಯಾವುದಾದ್ರೂ ಅವ್ರಿಗೆ ಸಹಾಯ ಬರ್ತದ ಅವ್ರಿಗೆ ಹೇಳ್ಕೊಡ್ಬೇಕು. ಒಂದು ಕಷ್ಟಪಡೋರಿಗೆ ಕೈ ಕೊಟ್ಟು ಅವ್ರನ್ನ ಒಂದು ದಿನಕ್ಕಾದರೂ ಎತ್ತಿ ನಿಲ್ಲಿಸ್ಬೇಕು. ಒಂದು ದಿನಕ್ಕೆ ಒಂದೊತ್ತು ಕಾಫಿ ಆದರೂ ದಿಕ್ಕಿಲ್ಲದವರಿಗೆ ಕೊಡಬೇಕು ಅನ್ನೋ ಒಂದು ಯೋಚನೆ ಇರಬೇಕು. ಒಂದು ಹೊತ್ತು ಊಟ ತಕ್ಕೊಡ್ಬೇಕು ಅನ್ನೋ ಒಂದು ಯೋಚನೆ ಇರಬೇಕು. ಅವರೇ ಧನ್ಯರು ಅಂತ ಬೈಬಲ್ ಹೇಳ್ತದೆ. ನನ್ನ ಪ್ರಿಯರೇ, ಆವಾಗ ಇನ್ನೊಂದು ಲೈನ್ ಹೇಳ್ತದೆ, ಯೆಹೋವನನ್ನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಅಂಥ ಮನಸ್ಸುಳ್ಳವ್ರನ್ನ ಅವ್ರಿಗೆ ಆಪತ್ತು ಬರುವಾಗ ದೇವರು ಅವ್ರನ್ನ ರಕ್ಷಿಸ್ತಾರೆ. ನನ್ನ ಪ್ರಿಯರೇ, ಆದುದರಿಂದ ನಮಗೆ ಯಾವಾಗಲೂ ದಿಕ್ಕಿಲ್ಲದವರನ್ನ ಪರಾಂಬರಿಸುವಂಥ ಹೃದಯ ನಮಗಿರಬೇಕು. ನನ್ನ ಪ್ರಿಯರೇ, ದಿಕ್ಕಿಲ್ಲದವರನ್ನು, ಅನಾಥರ ಮೇಲೆ, ದಿಕ್ಕಿಲ್ಲದವರ ಮೇಲೆ, ತಂದೆ ತಾಯಿ ಇಲ್ಲದೆ ಇರೋವ್ರ ಮೇಲೆ ಮತ್ತು ವಿಧವೆಯರ ಮೇಲೆ, ಕಷ್ಟಪಡೋರ ಮೇಲೆ, ಅವ್ರ ಮೇಲೆ ನಮಗೆ ಮನಸ್ಸಿರಬೇಕು. ಆವಾಗ ನಾವು ಧನ್ಯರಾಗಿ ಬದುಕ್ತೇವೆ. ಎಷ್ಟೇ ಇದ್ದರೂ ಕೂಡ ಚೆನ್ನಾಗಿ ಊಟ ಮಾಡ್ಬೋದು. ಹೋಗಿ ಬೆಡ್ ಮೇಲೆ ಮಲಗಿದ ತಕ್ಷಣ ನಿದ್ದೆ ಬಂದುಬಿಡ್ತದೆ. ಅದು ಒಂದು ಆಶೀರ್ವಾದ, ಗೊತ್ತಾ? ಅದಕ್ಕೆ ದೇವರು ಹೇಳ್ತಾರೆ, ಅವರನ್ನು ಪರಾಂಬರಿಸುವಾಗ ನಾವು, ನಮಗೆ ಅಪಾಯ ಕಾಲ ಬರುವಾಗ ದೇವರು ನಮ್ಮನ್ನು ರಕ್ಷಿಸ್ತಾರೆ, ನಮ್ಮನ್ನು ಕಾಪಾಡ್ತಾರೆ. ನನ್ನ ಪ್ರಿಯರೇ, ಆ ಬುದ್ಧಿಯನ್ನು ಬೆಳೆಸ್ಕೊಳ್ಳೋಣವ. ಮತ್ತೊಬ್ಬರಿಗೆ ಒಳ್ಳೇದು ಮಾಡಬೇಕು, ಮತ್ತೊಬ್ಬರಿಗೆ ಒಳ್ಳೆ ದಾರಿ ತೋರಿಸ್ಕೊಡ್ಬೇಕು, ಮತ್ತೊಬ್ಬರಿಗೆ ಒಂದೊತ್ತು ಊಟ ಆದರೂ ಕೊಡಬೇಕು. ಪೂರ್ಣ ಮನಸ್ಸಿನಿಂದ ಪ್ರೀತಿಯಿಂದ ಕೊಡಬೇಕು. ನಮಗೆ ಆಪತ್ತು ಬರೋವಾಗ ದೇವರು ನಮ್ಮನ್ನು ಕಾಪಾಡ್ತಾರೆ ಅನ್ನೋ ಒಂದು ಒಳ್ಳೆ ಬುದ್ಧಿಯನ್ನು ನಾವು ಬೆಳೆಸ್ಕೊಳ್ಳೋಣವ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ನೀವು ಹೇಳಿದ್ದೀರಪ್ಪ, ದಿಕ್ಕಿಲ್ಲದವರನ್ನ ಪರಾಂಬರಿಸುವಾಗ ಅಂಥವರಿಗೆ ಒಂದು ಆಪತ್ತು ಬಂದರೆ ಅವ್ರನ್ನ ನೀವು ರಕ್ಷಿಸ್ತೀರಾ ಅಂತ.
ನಮಗೆ ಒಳ್ಳೆ ಬುದ್ಧಿ ಕೊಡಪ್ಪ ಕರ್ತನೆ. ಅನಾಥರಿಗೆ ಸಹಾಯ ಮಾಡಬೇಕು, ದಿಕ್ಕಿಲ್ಲದವರಿಗೆ ಸಹಾಯ ಮಾಡಬೇಕು. ಒಂದು ದಿನಕ್ಕೆ ಒಬ್ರಿಗಾದ್ರೂ ಒಂದು ಊಟ ತಕ್ಕೊಡ್ಬೇಕು ಸ್ವಾಮಿ. ಹೊಟ್ಟೆ ಹಸಿವಲ್ಲಿ ಇರೋರಿಗೆ ಒಂದೊತ್ತು ಊಟ ಆದರೂ ತಕ್ಕೊಡ್ಬೇಕಪ್ಪ ಕರ್ತನೆ. ಅನಾಥರನ್ನ ಹೋಗಿ ನೋಡಬೇಕಪ್ಪ. ಏನು ಬೇಕು ನಮ್ಮ ಕೈಯಲ್ಲಿ ಆದಷ್ಟು ಮಾಡೋದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ಒಳ್ಳೆ ಬುದ್ಧಿ ಕೊಡಪ್ಪ ಕರ್ತನೇ. ಸ್ತೋತ್ರ ರಾಜ. ನಮಗೆ ಆಪತ್ತು ಬರುವಾಗ ನೀನು ಕಾಪಾಡ್ತೀನಿ ಅಂತ ಹೇಳಿದೆಯಲ್ಲಪ್ಪ. ಇದನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರಿಗೂ ಒಳ್ಳೆ ಮನಸ್ಸು ಕೊಡು ಸ್ವಾಮಿ. ದಿಕ್ಕಿಲ್ಲದವರನ್ನು ಪರಾಂಬರಿಸಿ ಈ ಲೋಕದಲ್ಲಿ ಧನ್ಯರಾಗಿ ಬದುಕೋದಕ್ಕೆ ದಾರಿ ಮಾಡಿ ಕೊಡಪ್ಪ. ಆಶೀರ್ವದಿಸು ಸ್ವಾಮಿ. ಅವರ ಆಪತ್ ಕಾಲದಲ್ಲಿ ಬರುವಂಥ ಎಲ್ಲ ಕೇಡಿನಿಂದ ಅವ್ರನ್ನ ರಕ್ಷಿಸಿ ಕಾಪಾಡು ರಾಜ. ಆಶೀರ್ವದಿಸಿ ದಾರಿ ನಡೆಸಬೇಕಾಗಿ ಯೇಸು ಸ್ವಾಮಿಯ ಮಧುರವಾದ ನಾಮದಲ್ಲಿ ಬೇಡಿ ಹೊಂದ್ಕೊಳ್ತೇನೆ ನನ್ನ ತಂದೆಯೇ. ಆಮೇನ್ ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಿ.